ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಲೈಂಗಿಕ ತಜ್ಞ, ಆಯುರ್ವೇದಿಕ್ ಫರ್ಟಿಲಿಟಿ ಎಕ್ಸ್ಪರ್ಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತಿನ ವಿಷಯ ಏನಂದರೆ ಸೆಕೆಂಡರಿ ಇನ್ಫರ್ಟಿಲಿಟಿ. ಸೆಕೆಂಡರಿ ಇನ್ಫರ್ಟಿಲಿಟಿ ಅಂದರೆ ಏನು? ದಂಪತಿಗಳಿಗೆ ಒಂದು ಮಗು ಆಗಿದೆ, ಮದುವೆ ಆದ ತಕ್ಷಣ 1 ವರ್ಷ ಅಥವಾ 2 ವರ್ಷ ಒಳಗಡೆ ಒಂದು ಮಗು ಆಗಿದೆ. ಈಗ 5-6 ವರ್ಷ ಆಗಿದೆ, ಎರಡನೇ ಮಗುಕ್ಕಾಗಿ 2 ವರ್ಷದಿಂದ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಮಗು ಆಗ್ತಾ ಇಲ್ಲ. ಯಾಕೆ? ಏನು ಕಾರಣಗಳಿರ್ಬೋದಂತ ನಮ್ಮ ಹತ್ರ ಪ್ರೆಸೆಂಟ್ಲಿ ಚಿಕಿತ್ಸೆಯಲ್ಲಿ ಲಾಸ್ಟ್ ಒಂದು 3-4 ತಿಂಗಳಲ್ಲಿ ಒಂದು 5 ಅಥವಾ 6 ಕಪಲ್ಸ್ ಇದ್ದಾರೆ. ಸದ್ಯಕ್ಕೆ ಒಂದೊಂದು ಮಗು ಒಂದು 4 ವರ್ಷದಿಂದ, 5 ವರ್ಷದಿಂದ, 6 ವರ್ಷದ ಮಕ್ಕಳು, ಹೆಲ್ದಿ ಮಕ್ಕಳಿದ್ದಾರೆ. ಬಟ್ ಇವಾಗ ಅವರು ಸೆಕೆಂಡ್ ಮಗುಗಾಗಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ಮಗು ಅಂದರೆ ಇವಾಗ ಮನೆಯಲ್ಲಿ ಆ ಪಾಪು ಏನಿದೆಯಲ್ಲ ಅದನ್ನು ಕೇಳುತ್ತೆ, ಇನ್ನೊಂದು ಪಾಪು ಮಾಡಿ. ಫ್ಯಾಮಿಲಿದೊಂದು ಪ್ರೆಷರ್ ಇರುತ್ತೆ, ತಂದೆ ತಾಯಿದು, ಇನ್ನೊಂದು ಮಗುಗಾಗಿ ಪ್ಲ್ಯಾನ್ ಮಾಡಿ. ಅದು ಹೆಣ್ಣಿದ್ರೆ ಗಂಡು ಮಗುದು ಪ್ಲ್ಯಾನ್ ಮಾಡಿ ಅಂತಾರೆ, ಗಂಡು ಮಗುದೆ ಇನ್ನೊಂದು ಹೆಣ್ಣಾದರೆ ಪರವಾಗಿಲ್ಲ ಅಂತಾರೆ. ಆಮೇಲೆ ಕಪಲ್ಸ್ ಕೂಡ ಇವ್ರಿಗೆ ಕೂಡ ಫೀಲ್ ಆಗುತ್ತೆ ಇನ್ನೊಂದು ಮಗು ಇದ್ದರೆ ಒಳ್ಳೆಯದು ಅಂತ. ಅವ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ಯಾಕೆ ಸರ್? ನಮ್ಗೆ ಆಲ್ರೆಡಿ ಒಂದು ಮಗು ಇದೆ, ನಾವಿಬ್ಬರು ಹೆಲ್ದಿ ಇದ್ದೀವಿ, ಚೆನ್ನಾಗಿದ್ದೀವಿ, ಇವಾಗ ಸೆಕೆಂಡ್ ಟೈಮ್ ಯಾಕೆ ಆಗ್ತಾ ಇಲ್ಲ? ಇದರಲ್ಲಿ ಇಬ್ಬರದು ಪ್ರಾಬ್ಲಮ್ ಇರುತ್ತೆ, ಮೇಲ್ ಪ್ರಾಬ್ಲಮ್ ಇರುತ್ತೆ, ಫೀಮೇಲ್ ಪ್ರಾಬ್ಲಮ್ ಇರುತ್ತೆ. ಸೊ ಸ್ವಲ್ಪ ಡೀಟೇಲಾಗಿ ಮಾತಾಡ್ತೀನಿ. ಮೇಲ್ ಪ್ರಾಬ್ಲಮ್ನಲ್ಲಿ ಏನೇನಿರ್ಬೋದು? ಕ್ವಾಲಿಟಿ ಆಫ್ ಸ್ಪರ್ಮ್ ವೀಕ್ ಆಗಿದ್ದಿರ್ಬೋದು. ಎರಡನೇದು ಫಿಸಿಕಲ್ ಸ್ಟ್ರೆಸ್ಸು, ನಿಮ್ಮ ಫಿಸಿಕಲಿ ಯಾವುದೇ ರೀತಿ ಆ್ಯಕ್ಟಿವಿಟಿ ಇಲ್ಲ, ವ್ಯಾಯಾಮ ಇಲ್ಲ ಬಾಡಿಗೆ, ಸ್ಮೋಕ್ ಡ್ರಿಂಕ್ಸ್ ಏನಾದರೂ ಅಭ್ಯಾಸ ಇದೆ, ಏಜಿಂಗ್ ಆಗ್ತಾ ಆಗ್ತಾ ಕ್ವಾಲಿಟಿ ಆಫ್ ಸ್ಪರ್ಮ್ ವೀಕ್ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ಸೀಮನ್ ಅನಲೈಸಿಸ್ ಅಂತ ಟೆಸ್ಟ್ ಮಾಡಿದಾಗ ಆ್ಯಸ್ ಪರ್ ರಿಪೋರ್ಟ್ ಆಲ್ಮೋಸ್ಟ್ ನಾರ್ಮಲ್ ಬರುತ್ತೆ. ಕ್ವಾಂಟಿಟಿ ಎಷ್ಟಿರಬೇಕು, ಮೋಟಿಲಿಟಿ ಎಷ್ಟಿರಬೇಕು, ಮಾರ್ಫಾಲಜಿ ಅದರಲ್ಲಿ ಸ್ವಲ್ಪ ಪ್ರೋಗ್ರೆಸಿವ್ ಸ್ಪರ್ಮ್ನಲ್ಲಿ ಚೂರು ವೀಕ್ನೆಸ್ ತೋರಿಸುತ್ತೆ, ಅಥವಾ ಮತ್ತೆ ಸ್ವಲ್ಪ ಏನಿದೆ ಹೆಡ್ಡು ಅಥವಾ ಟೇಲ್ ಡಿಫೆಕ್ಟ್ ಬರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಫಸ್ಟ್ ಟೈಮ್ ನೋಡಿದ್ರೆ ಅದು ಸೀಮನ್ ನಾರ್ಮಲೇ ಕಾಣಿಸುತ್ತೆ. ಬಟ್ ಇವಾಗ ರಿಪೀಟೆಡ್ಲಿ ಪ್ಲ್ಯಾನ್ ಮಾಡಿ ಆದಮೇಲೇನೂ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಏನು ಮಾಡಬೇಕಂದ್ರೆ DNA ಫ್ರ್ಯಾಗ್ಮೆಂಟೇಷನ್ ಟೆಸ್ಟ್ ಅಂತ ಇರುತ್ತೆ. ಈ ಇದ್ದಿದ್ದ ಸ್ಪರ್ಮ್ನಲ್ಲಿ ಸ್ಪರ್ಮ್ DNA ಹೇಗಿದೆ ಅವಾಗ ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ ಇದರಲ್ಲಿ DNA ಸಮಸ್ಯೆ ಆಗ್ತಾ ಇದೆ, DMA ಸ್ಲೋಲಿ ವೀಕ್ ಆಗಿದೆ, ಸ್ಪರ್ಮ್ನಲ್ಲಿ ಫ್ರ್ಯಾಗ್ಮೆಂಟೇಷನಿಂದ ಬ್ರೇಕೇಜ್ ಇದೆ, ಅಥವಾ ಕ್ವಾಲಿಟಿ ಆಫ್ ಸ್ಪರ್ಮ್ ಚೆನ್ನಾಗಿಲ್ಲ. ಎಷ್ಟೋ ಸತಿ ನಾವು ಈ ಥರ ಹೇಳಿದಾಗ ಪುರುಷರು ಅದನ್ನು ಆ್ಯಕ್ಸೆಪ್ಟ್ ಮಾಡೋಕ್ಕೆ ತಯಾರಿರಲ್ಲ. ಸರ್ ಹಾಗಿದ್ರೆ ಮತ್ತು ಒಂದು ಮಗು ಆಯ್ತಲ್ಲ, ಅದೂ ಆಗಬಾರ್ದಾಗಿತ್ತು, ಅದ್ರ ಒಂದು ಮಗು ಆಗಿದೆಯಲ್ಲ, ಅದರ ಅರ್ಥ ನನ್ನಲ್ಲಿ ಏನು ಪ್ರಾಬ್ಲಮ್ ಇಲ್ಲಲ್ಲ. ಇಲ್ಲ ಕಣಪ್ಪ, ನಿನ್ನಲ್ಲಿ ಯಾವುದೋ ಪ್ರಾಬ್ಲಮ್ ಇಲ್ಲ, ಆದರೆ ಬಾಡಿನಲ್ಲಿ ಅದರದೇ ಅಂತ ಒಂದು ಪ್ರಕ್ರಿಯೆ ಇರುತ್ತೆ. ಆಕ್ಸಿಡೇಷನ್ ಅಂತೀವಿ, ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತೀವಿ. ಯು ಆರ್ ಹೆಡ್ಡಿಂಗ್ ಟುವರ್ಡ್ಸ್ ಏಜಿಂಗ್. ಸ್ಲೋಲಿ 30ರಿಂದ 35, 35ರಿಂದ 40 ಹೋಗ್ತಾ ಹೋಗ್ತಾ ನೀವು ಏಜಿಂಗ್ ಕಡೆ ಹೋಗ್ತಾ ಇದ್ದೀರಾ. ಇದರಲ್ಲಿ ನಿಮ್ಮ ಕ್ವಾಲಿಟಿ ಆಫ್ ಸ್ಲೀಪ್ ಚೆನ್ನಾಗಿಲ್ಲ, ಕ್ವಾಲಿಟಿ ಆಫ್ ಫುಡ್ ಚೆನ್ನಾಗಿಲ್ಲ, ಆಲ್ಕೋಹಾಲ್ ಸ್ಮೋಕ್ ಏನಾದರೂ ಮಾಡ್ತೀರಾ, ಬಾಡಿಗೆ ಯಾವುದೋ ವ್ಯಾಯಾಮ ಇಲ್ಲ, ಯಾವುದೋ ಮ್ಯಾಕ್ಸಿಮಮ್ ಔಟ್ಸೈಡ್ ಫುಡ್ ತಿಂತೀರಾ ಅಂದರೆ ಅಂಥ ಕಂಡೀಷನಲ್ಲಿ ಏನಾಗುತ್ತೆ, ಇವೆಲ್ಲ ಸಮಸ್ಯೆ ಉತ್ಪತ್ತಿ ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಆಗುತ್ತೆ. ಅದಕ್ಕೆ ಆಯುರ್ವೇದದಲ್ಲಿ ಏನು ಹೇಳಿದರೆ ಅದು ಚೀರ್ಣಾತಿಥಿ ಶರೀರ. ಯಾವ ವಸ್ತು ಪ್ರತಿ ಕ್ಷಣಕ್ಕೆ ಸಾಯುತ್ತೆ ಅದೇ ಶರೀರ, ಅದುವೇ ಕಾಯ. ಸೊ ಪುರುಷರ್ನಲ್ಲಿ ಅವ್ರ ಲೈಫ್ ಸ್ಟೈಲ್ದಿಂದ ಆಗುವ ಸೀಮನ್ನಲ್ಲಿ ತೊಂದರೆ. ಹಾಗಾದರೆ ಮಹಿಳೆಯರಲ್ಲಿ ಏನಾಗಿರ್ಬೋದು? ಒಂದು ಮಗು ಆಗಿದ್ದಿರುತ್ತೆ, ಆಮೇಲೆ ಒಬ್ರೊಬ್ಬರಿಗೆ 3 ತಿಂಗಳಿಗೆ, ಒಬ್ರೊಬ್ಬರಿಗೆ 6 ತಿಂಗಳಾದಮೇಲೆ ಪೀರಿಯಡ್ಸ್ ತಿರ್ಗಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದೊಂದು ಸತಿ ಫಸ್ಟ್ ಡೆಲಿವರಿ ಆದಮೇಲೆ ವೇಟ್ ಗೇನ್ ಆಗುತ್ತೆ, ಬಾಡಿನಲ್ಲಿ ಸ್ವಲ್ಪ ಸ್ಥೂಲತೆ ಬಂದಿದ್ದಿರುತ್ತೆ, ಸ್ವಲ್ಪ ಥೈರಾಯ್ಡ್ ಸಮಸ್ಯೆನೋ, PCOS, PCOD, ಇವಾಗ PCOM ಮೆಟಾಬಾಲಿಕ್ ಸಿಂಡ್ರೋಮ್,
ಜೊತೆಗೆ AMH ಕಡಿಮೆ ಆಗ್ತಾ ಹೋಗುತ್ತೆ. ಇದು AMH ಅಂದರೆ ಏನಪ್ಪ? ಆ್ಯಂಟಿಮ್ಯೂರಾನ್ ಹಾರ್ಮೋನ್ ಅಂತೀವಿ. ಇದು ಏನಿರುತ್ತೆ ನಮ್ಮ ಬಾಡಿನಲ್ಲಿ ಎಷ್ಟು ಸ್ಟಾಕ್ ಇದೆ ಅಂತ ತೋರಿಸುತ್ತೆ. ನಾವು ATMನಲ್ಲಿ ಹೋಗಿದಾಗ ನಮ್ಮ ಅಕೌಂಟ್ನಲ್ಲಿ ಎಷ್ಟು ದುಡ್ಡು ಇದೆ ಅಂತ ನೋಡಬೇಕಂದ್ರೆ ನಾವು ಏನು ಮಾಡ್ತೀವಿ, ಮಿನಿ ಸ್ಟೇಟ್ಮೆಂಟ್ ಅಂತ ತೆಗಿತೀವಿ. ಅಥವಾ ಇವತ್ತು ನಾಳೆ ಮೊಬೈಲ್ನಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೀವೇ ಚೆಕ್ ಮಾಡಬಹುದು. ಸೊ ಮಹಿಳೆಯರ ಬಾಡಿದು ಮಿನಿ ಸ್ಟೇಟ್ಮೆಂಟು ಅಥವಾ ಚೆಕ್ ಯುವರ್ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆಯಲ್ಲ, ಅದೇ AMH. ನಿಮ್ಮ ಖಾತೆಯಲ್ಲಿ ಎಷ್ಟು ಹಣ ಇದೆ ಅಥವಾ ನಿಮ್ಮ ಬಾಡಿನಲ್ಲಿ ಎಷ್ಟು ಎಗ್ ರಿಸರ್ವಾಯರ್ ಇದೆ. ಸೊ AMH ಎಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಬಾಡಿನಲ್ಲಿ, ಅಷ್ಟೇ ಕ್ವಾಲಿಟಿ ಆಫ್ ಎಗ್ ವೀಕ್ ಆಗಿದೆ, ನಿಮಗೆ ಅಷ್ಟೇ ನಾಳೆ ಮಕ್ಕಳಾಗೋಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಅದರ ಅರ್ಥ ಇವಾಗ ಮುಂದೆ ಏನು ಮಾಡಬೇಕು? ನಾವು ಮಗುದ ಪ್ಲ್ಯಾನೇ ಮಾಡಬಾರ್ದ? 100% ಮಾಡಿ. ಬಟ್ 6 ಮಂತ್ ಒಂದು ಇಬ್ಬರು ಸಂಕಲ್ಪ ಮಾಡಿಬಿಟ್ಟು ಒಂದು ರುಟೀನ್ನಲ್ಲಿ ಇರಿ. ಏನು ರುಟೀನು? ನಾನು ಮುಂದಿನ 6 ತಿಂಗಳು ಸಾಧ್ಯವಾದಷ್ಟು ಹೊರಗಡೆ ತಿನ್ನಲ್ಲ. ತಿನ್ನಲೇಬೇಕು, ಅಪ್ಪಿತಪ್ಪಿ ಎಲ್ಲೋ ಪ್ರಯಾಣದಲ್ಲಿ ಅಂದರೆ ತುಂಬ ಸಾತ್ವಿಕ, ತುಂಬ ಸೌಪ್ಯ ಅಂತ ಆಹಾರ ನಾನು ತಗೊಳ್ತೀನಿ. ನೆಕ್ಸ್ಟ್ 6 ತಿಂಗಳು ನಾನು ರಾತ್ರಿ 9:30 ಅಥವಾ 10 ಗಂಟೆಗೆ ಮಲಗ್ತೀನಿ. ದಿನನಿಮಿತ್ತ ನಾವಿಬ್ಬರು ಒಂದು 45 ನಿಮಿಷನೋ 60 ನಿಮಿಷನೋ ಡೈಲಿ ವಾಕ್ ಅಥವಾ ಎಕ್ಸಸೈಸ್ ಅಥವಾ ಯೋಗ ಮಾಡ್ತೀವಿ. ಇಬ್ಬರಿನಲ್ಲಿ ಯಾರಿಗೋ ಒಬ್ಬರು ಸ್ಮೋಕ್ ಅಥವಾ ಆಲ್ಕೋಹಾಲ್ ಅಭ್ಯಾಸ ಇದ್ದರೆ ಅದನ್ನು ಬಿಡಬೇಕು. ಆಹಾರನಲ್ಲಿ ಇಬ್ಬರು ಏನು ಮಾಡಬೇಕು? ಸ್ವಲ್ಪ ನಾಟಿ ಹಸುವಿನ ತುಪ್ಪ, ಡ್ರೈ ಫ್ರೂಟ್ನಲ್ಲಿ ಖರ್ಜೂರ, ಅಂಜೂರ, ಬಾದಾಮಿ, ದಾಳಂಬ್ರೆ, ವಾಲ್ನಟ್ಸು, ಗೋಡಂಬಿ ಎಲ್ಲ ಚೆನ್ನಾಗಿ ತಿನ್ನಬೇಕು. ಇಬ್ಬರು ನುಗ್ಗೆಕಾಯಿ ಅಥವಾ ನುಗ್ಗೆಕಾಯಿ ಸೊಪ್ಪು ತಿನ್ನಬಹುದು. ಜೊತೆಗೆ ವಾರಕ್ಕೆ 1 ಸತಿ ಅಥವಾ 2 ಸತಿ ಇಫ್ ಇನ್ ಕೇಸ್ ತಾವು ನಾನ್ ವೆಜಿಟೇರಿಯನ್ ಏನಾದರೂ ಇದ್ದರೆ ಬಾಯ್ಲ್ಡ್ ಎಗ್ಗು ಅಥವಾ ಮಟನ್ ಕಾಲ್ ಸೂಪು ಅಥವಾ ಫಿಶ್ಶು ಅಥವಾ ಪ್ರಾನ್ಸ್ ತಿನ್ನಬಹುದು. ವೆಜಿಟೇರಿಯನ್ದವರಿಗೆ ವಾರಕ್ಕೆ 1 ಸತಿ ಅಥವಾ 2 ಸತಿ ಉದ್ದಿನ ಬೇಳೆದ ಪ್ರಯೋಗ. ಉದ್ದಿನ ಬೇಳೆನಲ್ಲಿ ನೀವು ದೋಸೆ ರೂಪಾಂತರನಲ್ಲಿ ತೊಗೋಬಹುದು ಅಥವಾ ವಡೆ ರೂಪಾಂತರನಲ್ಲಿ ತೊಗೋಬಹುದು. ಅಥವಾ ಉದ್ದಿಂದು ಏನಾದ್ರು ಬೇರೆ ಸಾಮಗ್ರಿ ಇದು ಮಾಡಿ ಮೆಂದಿ ಉದ್ದು ಹೋಗಬೇಕು ಬಾಡಿನಲ್ಲಿ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಸ್ಟ್ರೆಸ್ ಅವಾಯ್ಡ್ ಮಾಡಿ. ಇವತ್ತು ನಾಳೆ 80% ಆಫ್ ದ ಟೈಮ್ ಸ್ಪರ್ಮ್ ಕ್ವಾಲಿಟಿ ಡ್ಯಾಮೇಜ್ ಆಗೋಕ್ಕೆ, ಎಗ್ ಕ್ವಾಲಿಟಿ ಇನ್ ಫೀಮೇಲ್ ಡ್ಯಾಮೇಜ್ ಆಗೋಕ್ಕೆ ಸ್ಟ್ರೆಸ್ ಇಸ್ ದ ಅಲ್ಟಿಮೇಟ್ ಏನಂತಾರೆ ಅದಕ್ಕೆ ಕಾರಣ. ಸೊ ಎಷ್ಟೈತೆ ಅಷ್ಟು ಸ್ಟ್ರೆಸ್ನ ಅವಾಯ್ಡ್ ಮಾಡಿ. ಆಹಾರ, ನಿದ್ರಾ ಮತ್ತು ವ್ಯಾಯಾಮ. ಒಳ್ಳೆಯ ಆಹಾರ ಮಾಡಬೇಕು, ಒಳ್ಳೆ ನಿದ್ರೆ ಮಾಡಬೇಕು, ಒಳ್ಳೆಯ ವ್ಯಾಯಾಮ ಮಾಡಬೇಕು. ಈ 3 ಪ್ರಿನ್ಸಿಪಲ್ನ ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡಿ ಒಂದು 6 ಮಂತ್ ಒಳಗಡೆ ನಿಮಗೆ ಪ್ರೆಗ್ನೆನ್ಸಿ ಚಾನ್ಸ್ ಆಲ್ಮೋಸ್ಟ್ ಡಬಲ್ ಆಗಿಬಿಡುತ್ತೆ. ಈ 6 ತಿಂಗಳು ಮಾಡಿಬಿಟ್ಟು ನಮಗೆ ಆಗ್ತಾ ಇಲ್ಲ ಅಂದರೆ ಆವಾಗ ಯಾವುದೋ ಒಂದು ಗೈನಕಾಲಜಿಸ್ಟು ಅಥವಾ ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ಅವ್ರಿಗೆ ಮೀಟಾಗಿ, ಸೊ ದ್ಯಾಟ್ ಫರ್ದರ್ ಮತ್ತು ಏನಾದರೂ ಟೆಸ್ಟ್ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಯಾಕೆ ಡಿಲೇ ಆಗ್ತಾ ಇದೆ ಅಂತ ಅವಾಗ ಒಂದು ಸ್ಟಡಿ ಆಗುತ್ತೆ. ಸೊ ಒಂದು ಮಗು ಆಲ್ರೆಡಿ ಇದೆ ಅಂದರೆ ನೀವು ಒಂದು ಸೇಫರ್ ಝೋನ್ನಲ್ಲಿ ಇದ್ದೀರಾ. ನಿಮಗೆ ಅಷ್ಟು ಸ್ಪ್ಯಾನಿಕ್ ಅಥವಾ ಅಷ್ಟು ಆ್ಯಂಗ್ಜಿಯಸ್ಸು ಅಥವಾ ಅಷ್ಟು ಅದ್ರ ಬಗ್ಗೆ ಓವರ್ ಥಿಂಕ್ ಮಾಡೋದು ಅವಶ್ಯಕತೆ ಇಲ್ಲ. ಬಟ್ ಅಗೇನ್ ಅದರನ್ನು ನೀವು ಸೆಕೆಂಡ್ ಮಗುಗಾಗಿ ಏನು ಮಾಡಿ, ಎಷ್ಟು ಬೇಗ ಆಯ್ತು ಅಷ್ಟು ಬೇಗ ಪ್ಲ್ಯಾನ್ ಮಾಡಿ. ಒಂದೊಂದು ಸತಿ ನಾನು ನೋಡ್ತೀನಿ, ಒಂದು ಮಗುವಾಗಿದೆ ಅಂತ 8 ವರ್ಷ 10 ವರ್ಷ ಗ್ಯಾಪ್ ಕೊಡ್ತಾರೆ ಇಲ್ಲಿ ಪ್ರೊಫೆಷ್ನಲ್ ಲೈಫ್ನಲ್ಲಿ ಸೆಟಲ್ ಆಗಬೇಕಂತ. ಬಟ್ ಶಟಲ್ಸ್ ಆಗ್ತಾ ಆಮೇಲೆ ಅದು ರಿಯಲೈಸ್ ಆಗುತ್ತೆ ಇನ್ನೂ ಒಂದು ಮಗು ಮಾಡಬೇಕು ಅಂತ. ಆವರೆಗೆ ಸ್ವಲ್ಪ ನಿಮ್ಮ ಬಾಡಿದು ವೀಕ್ನೆಸ್ ಕಂಡುಬರುತ್ತೆ.
ಅದಕ್ಕೆ ಸಾಧ್ಯವಾದರೆ 2 ಮಕ್ಕಳ ಒಳಗಡೆ 2 ದಿಂದ 3 ವರ್ಷ ಗ್ಯಾಪ್ ಮ್ಯಾಕ್ಸಿಮಮ್ ಇರಲಿ, ಅದಕ್ಕಿಂತ ಜಾಸ್ತಿ ಗ್ಯಾಪ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಎರಡೂ ಮಕ್ಕಳು ಒಟ್ಟಿಗೆ ಅವ್ರದ್ದು ಬೆಳವಣಿಗೆ ಆಗುತ್ತೆ, ಒಟ್ಟಿಗೆ ಸ್ಕೂಲ್ ಹೋಗ್ತಾರೆ, ಅಕಾಡೆಮಿಕ್ಸು ಕಾಲೇಜಸ್ಸು ಎಲ್ಲ ಟೈಮ್ ಪ್ರಕಾರ ಆಗುತ್ತೆ. ತುಂಬ ಗ್ಯಾಪ್ ಇದ್ರೂ ಇಬ್ಬರು ಒಳಗಡೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಮಕ್ಕಳ ಒಳಗಡೆ. ಸೊ ಹೋಪ್ ಈ ಸೆಕೆಂಡರಿ ಇನ್ಫರ್ಟಿಲಿಟಿ ಏನು ಟಾಪಿಕ್ ಇದೆ ತಮಗೆ ಇಷ್ಟ ಆಗಿರಬಹುದು. ನಿಮ್ಮ ಸ್ನೇಹಿತನಲ್ಲಿ ಯಾರಾದರೂ ಒಂದು ಮಗು ಆಗಿದೆ, 2ನೇ ಮಗುಗಾಗಿ ಟ್ರೈ ಮಾಡ್ತಾ ಇದ್ದಾರೆ, ಮಕ್ಕಳಾಗ್ತಾ ಇಲ್ಲ ಅಂದರೆ ಈ ವಿಡಿಯೋ ಅವ್ರ ಜೊತೆ ಶೇರ್ ಮಾಡಿ, ಸೊ ದ್ಯಾಟ್ ಇದರಿಂದ ಅವ್ರಿಗೆ ಸ್ವಲ್ಪ ಬೆನಿಫಿಟ್ ಆಗಲಿ. ನಮಸ್ಕಾರ.